ಹೋಂಡಾ ಸಿಟಿ ಕೊಡ್ತೀನಿ, ಅದನ್ನು ಬರೀ 2,80,000. ಫೋರ್ಡ್ ಐಕಾನ್, ಯಾವ್ದು ಗಾಡಿ ಹೇಳಿ? ಫೋರ್ಡ್ ಐಕಾನ್ 2009 ಮಾಡಲ್ದು ಡೀಸೆಲ್ ಗಾಡಿ, ಫುಲ್ಲಿ ಲೋಡೆಡ್ ವೆಹಿಕಲ್, ಬರೀ ಒಂದೇ 1 ಲಕ್ಷಗೆ ಸರ್. ಹೋಂಡಾ ಬ್ರಿಯೋ, ಯಾವ್ದು ಹೇಳಿ? ಹೋಂಡಾ ಬ್ರಿಯೋ 2015 ಮಾಡಲ್ದು, ಮಾರ್ಕೆಟ್ ನಲ್ಲಿ 4.5 ಲಕ್ಷದಿಂದ ಕಮ್ಮಿ ಇಲ್ಲ. ಡೈರೆಕ್ಟ್ ಆಗಿ ಅಲ್ಫಾಕಾಸ್ಗೆ ವಿಸಿಟ್ ಮಾಡಿ, 3,20,000ಗೆ 15 ಮಾಡಲ್ ಬ್ರಿಯೋ ಕೊಡ್ತೀನಿ ಸರ್. ಈ ಗಾಡಿ ಎಷ್ಟಕ್ಕೆ ಸರ್? ಸರ್ ವರ್ಣ ಸರ್, ಇದು 2010 ಮಾಡಲ್ದು ವರ್ಣ, ಆಟೋಮೆಟಿಕ್ ಡೀಸೆಲ್ ವೆಹಿಕಲ್. ಇದು ಸರಿಗೆ ಕಮ್ಮಿ ಅಂದ್ರೇನು 3 ಲಕ್ಷ ಇದೆ. ನಮ್ಮ ಹತ್ರ ಬನ್ನಿ, ಡೈರೆಕ್ಟ್ 2 ಲಕ್ಷ ಕೊಡ್ಬಿಡ್ತೀವಿ ಸರ್. ಅಲ್ಫಾಕಾಸ್ಗೆ ಬರೀ 3 ಲಕ್ಷ ಕೊಡ್ತೀವಿ ಸರ್. ಶಿಫ್ಟ್ ಆಟೋಮೆಟಿಕ್ ವೆಹಿಕಲ್ ZX ವೇರಿಯಂಟ್ 2019 ಮಾಡಲ್ದು, 6.5-7 ಲಕ್ಷ ಇದೆ. ನಮ್ಮ ಹತ್ರ ಡೈರೆಕ್ಟ್ ಆಗಿ ಬನ್ನಿ, 5.5 ಲಕ್ಷ ಕೊಡ್ತೀವಿ ಸರ್. ಶೆವರ್ಲೆಟ್ ಬೀಟ್ ನೋಡ್ತಾ ಇದ್ದೀರಾ? ಯಾವ ಮಾಡೆಲ್ ಹೇಳಿ? ಅದನ್ನು 2012 ಮಾಡಲ್. ಇದರಲ್ಲಿ ನಿಮ್ಗೆ ಪೌಂಡ್ ಪೋಸ್ಟರಿಂಗ್ ಎಸಿ ಎಲ್ಲ ಬರುತ್ತೆ, ಎಲ್ಲ ಇರುವ ಗಾಡಿ, ಇಷ್ಟು ಕ್ಲಾಸ್ ಕಂಡೀಷನ್ ಅಲ್ಲಿ ಇರುವ ಗಾಡಿ, ಪೆಟ್ರೋಲ್ ವೇರಿಯಂಟ್, 60,000 ಓಡಿರುವ ಗಾಡಿ. ಈ ಗಾಡಿ ನಿಮಿಷ್ಕರಿಗೆ ಎಷ್ಟೇ ಕೊಡ್ಬಿಡ್ತೀನಿ ಹೇಳಿ? ಡೈರೆಕ್ಟ್ ಆಗಿ ಅಲ್ಫಾಕಾಸ್ಗೆ ವಿಸಿಟ್ ಮಾಡಿ. ಈ ಗಾಡಿ ನಿಮಿಷ್ಕರಿಗೆ ಕಮ್ಮಿ ಅಂದ್ರೆ ಮಾರ್ಕೆಟ್ ನಲ್ಲಿ 2.5 ಲಕ್ಷ ಇದೆ, ಡೈರೆಕ್ಟ್ 1.5 ಲಕ್ಷಗೆ ಸರ್. ಇದು ಡೆಟ್ಸನ್ ರೆಡಿಗೋ, ಇದು ಈ ಗಾಡಿ ತುಂಬಾ ಚೆನ್ನಾಗಿದೆ. ಗಾಡಿ ಕ್ಲಾಸ್ ಕಂಡೀಷನ್ ನಲ್ಲಿ ಇದೆ. 2017 ಮಾಡಲ್, 29,000 ಓಡಿದೆ. ಎಷ್ಟು ಹೇಳಿ? 29,000 ಕಿಲೋಮೀಟರ್ ಓಡಿರುವ ಗಾಡಿ, 2017 ಮಾಡಲ್ದು. ಮಾರ್ಕೆಟ್ ನಲ್ಲಿ ಎಲ್ಲಾದ್ರೂ ಹೋಗಿ ವಿಚಾರಿಸ್ಕೊಡಿ ಸರ್. 29,000 ಓಡಿರೋದು ಡೆಟ್ಸನ್ ಗೋ 2017 ಮಾಡಲ್ದು 3,20,000, 3,30,000 ಹೇಳ್ತಾರೆ. ಡೈರೆಕ್ಟ್ ಆಗಿ ಅಲ್ಫಾಕಾಸ್ಗೆ ವಿಸಿಟ್ ಮಾಡಿ. ನಾನು 2,20,000ಗೆ ಡೈರೆಕ್ಟ್ ಆಗಿ 2,20,000 ಕೊಡ್ತೀವಿ ಸರ್. 220ಗೆ ಏನ್ ಸರ್ ಇಷ್ಟು ಕಾಂಪಿಟೇಟಿವ್ ಪ್ರೈಸ್ ಕೊಡ್ತಾ ಸರ್. ಇದ್ದೀರಾ? ಪ್ರೈಸಿಂಗ್ ನಲ್ಲಿ ಅಲ್ಫಾಕಾಸ್ ನಲ್ಲಿ ಪ್ರೈಸಿಂಗ್ ಸಿಗೋದು ಎಲ್ಲೂ ಸಿಗಲ್ಲ ಸರ್. 16,000 ನೋಡುವ ಗಾಡಿ ಬೇಕು, ಅದು ನೀವು ಸಿಂಗಲ್ ಓನರ್ 2010 ಮಾಡಲ್ ಇಂಡಿಕಾ ವಿಸ್ಟಾ ತಗೊಂಡ್ ಬಂದಿದ್ದೀನಿ ಸರ್. ಬರೀ 16,000 ಸಿಂಗಲ್ ಓನರ್. ಗಾಡಿ ಕಂಡೀಷನ್ ನೋಡ್ಕೊಳ್ಳಿ ಸರ್, ಯಾವ ತರ ಇದೆ ಗಾಡಿ. ಓಡ್ಸೇ ಇಲ್ಲ ಗಾಡಿ, ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಎಷ್ಟು ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇರುವ ಗಾಡಿ. ಈ ಗಾಡಿ ನಿಮಿಷ್ಕರಿಗೆ ಡೈರೆಕ್ಟ್ ಆಗಿ ಅಲ್ಫಾಕಾಸ್ಗೆ ಬನ್ನಿ. 16,000 ಎಷ್ಟು ಹೇಳಿ? ಪೆಟ್ರೋಲ್ ವೇರಿಯಂಟ್ 16,000 ಓಡಿರೋ ಸಿಂಗಲ್ ಗಾಡಿ, ಕ್ಲಾಸ್ ಕಂಡೀಷನ್ ಅಲ್ಲಿ ಇರುವ ಗಾಡಿ, ಬರೀ 2 ಲಕ್ಷಗೆ, ಒನ್ಲಿ 2 lakhsಗೆ ಕೊಡ್ತೀನಿ. ಯಾವ ಕಾರ್ ಸರ್? ಸರ್ ಲೀನಿಯಾ TZ, ಯಾವ ಮಾಡಲ್ ಹೇಳಿ? 2010 ಮಾಡಲ್ದು ಲೀನಿಯಾ TZ. ಅದನ್ನು TZ ಇಂಜಿನ್ ಬರೋದು, ಇದಕ್ಕೆ ಸ್ಪೆಷಲ್ ಎಡಿಷನ್ ಇಂಜಿನ್ ಬರೋದು. TZ ತುಂಬಾ ಸೈಕ್ ಗಾಡಿ, ಇದು ಪ್ರೀಮಿಯಂ ಗಾಡಿ ಪ್ರಕಾರ ಬರುತ್ತೆ. ಈ ಇಂಜಿನ್ ಒಳಗಡೆ ಟರ್ಬೋನು ಬರುತ್ತೆ ಈ ಗಾಡಿನಲ್ಲಿ. ಫುಲ್ಲಿ ಲೋಡೆಡ್ ವೆಹಿಕಲ್, ಪೌಂಡ್ ಪೋಸ್ಟರಿಂಗ್ ಎಸಿ, ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ ಈ ಗಾಡಿನಲ್ಲಿ. TZ ಅಂದ್ರೆ ಅದು ಸರ್ ಲೀನಿಯಾ ನಾರ್ಮಲ್ ಸಿಗುತ್ತೆ, TZ ಸಿಗೋದು ತುಂಬಾ ಕಷ್ಟ ನಿಮ್ಗೆ. ಈ TZ ಇಂಜಿನ್ 2010 ಮಾಡಲ್ದು, ಯಾವ ಮಾಡಲ್ದು ಹೇಳಿ? 2010 ಮಾಡಲ್ದು. ಈ ಗಾಡಿ ನಿಮಿಷ್ಕರಿಗೆ ಡೈರೆಕ್ಟ್ ಆಗಿ ಬನ್ನಿ ಅಲ್ಫಾಕಾಸ್ಗೆ. ಮಾರ್ಕೆಟ್ ನಲ್ಲಿ 3 ಲಕ್ಷದಿಂದ ಕಮ್ಮಿ ಇಲ್ಲ. 2,10,000ಗೆ, 2,10,000ಗೆ ಕೊಡ್ಬಿಡ್ತೀನಿ. ಹೋಂಡಾ ಸಿವಿಕ್ ತಗೊಂಡ್ ಬಂದಿದ್ದೀನಿ, ಪ್ರೈಸಿಂಗ್ ನಲ್ಲಿ ಕೊಡ್ತೀನಿ ಸರ್. 2006 ಮಾಡಲ್ ಸಿಗಬಾರ್ದು, 2010 ಮಾಡಲ್ ಸಿವಿಕ್ ಕೊಡ್ತೀನಿ ಸರ್. 2006 ಮಾಡಲ್ ಸಿಗಲ್ಲ ಪ್ರೈಸಿಂಗ್ ನಲ್ಲಿ. 2010 ಮಾಡಲ್ 2010 ಮಾಡಲ್ ಗಾಡಿ ಕೊಡ್ತೀನಿ. ಈ ಗಾಡಿ ಹೋಂಡಾ ಸಿವಿಕ್ ಟಾಪ್ ಅಂಡ್ ವೇರಿಯಂಟ್, ಫ್ಯೂಚರ್ ಸಮೇತ 70,000 ಓಡಿರುವ ಗಾಡಿ. ಈ ಗಾಡಿ ನಿಮಿಷ್ಕರಿಗೆ ಡೈರೆಕ್ಟ್ ಆಗಿ ಅಲ್ಫಾಕಾಸ್ಗೆ ವಿಸಿಟ್ ಮಾಡಿ, ಎಸ್ಗೆ ಕೊಡ್ಬಿಡ್ತೀನಿ. ಮಾರ್ಕೆಟ್ ನಲ್ಲಿ ಹೋಗಿ ವಿಚಾರಿಸ್ಕೊಳ್ಳಿ ಸರ್. 370, 380, 390 ಆ ತರ ಹೇಳ್ತಾರೆ. ಬೇಡ, 7,70,000, 2,70,000ಗೆ ಹೋಂಡಾ ಸಿವಿಕ್. ನಾನು ಹೇಳ್ದಲ್ಲ ಸರ್, 2006 ಮಾಡಲ್ ಸಿಗಲ್ಲ, 2010 ಮಾಡಲ್ ಕೊಡ್ತೀನಿ. ಬನ್ನಿ ಅಲ್ಫಾಕಾಸ್ಗೆ ವಿಸಿಟ್ ಮಾಡಿ, ಬಾಳ ಗಾಡಿ ಇದೆ, ಪ್ರೈಸಿಂಗ್ ನಲ್ಲಿ ಕೊಡ್ತೀನಿ ಸರ್. ಕಾರ್ ಅಂತೂ ಒಳ್ಳೆ ಕ್ರೇಜಿ ಕಂಡೀಷನ್ ಇದೆ, ಎಲ್ಲ ಸ್ಟಾಕ್ ಅಲ್ಲಿ ಇದೆ. ಯಾವ್ದು ಸರ್? ಸರ್ ಟಾಟಾ ಟಿಯಾಗೋ ತಗೊಂಡ್ ಬಂದಿದ್ದೀನಿ. ಯಾವ್ದು ಹೇಳಿ? ಟಾಟಾ ಟಿಯಾಗೋ XZ ಟಾಪ್ ಅಂಡ್ ವೇರಿಯಂಟ್ 2016 ಮಾಡಲ್ದು. ಯಾವ ಮಾಡಲ್ ಹೇಳಿ? 2016 ಮಾಡಲ್ದು ಟಾಟಾ ಟಿಯಾಗೋ. ಈ ಗಾಡಿ ಇದರಲ್ಲಿ ನಿಮ್ಗೆ ಟಾಪ್ ಅಂಡ್, ಇದು XZ ಅಂದ್ರೆ ಟಾಪ್ ಅಂಡ್ ವೆಹಿಕಲ್, ಏನು ಫ್ಯೂಚರ್ ಮಿಸ್ ಆಗಲ್ಲ. ಪೌಂಡ್ ಪೋಸ್ಟರಿಂಗ್ ಎಸಿ, ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ, ಎಲ್ಲ ಫ್ಯೂಚರ್ ಇರುವ ಗಾಡಿ. 2016 ಮಾಡಲ್ದು. ಈ ಗಾಡಿ ಮಾರ್ಕೆಟ್ ನಲ್ಲಿ ಎಲ್ಲಾದ್ರೂ ಹೋಗಿ ವಿಚಾರಿಸ್ಕೊಳ್ಳಿ ಸರ್. 430, 440 ಇರುತ್ತೆ ಮಿನಿಮಮ್. ನಮ್ಮ ಹತ್ರ ಡೈರೆಕ್ಟ್ ಆಗಿ ಬನ್ನಿ. 3,40,000ಗೆ 2016 ಮಾಡಲ್ ಟಾಟಾ ಟಿಯಾಗೋ XZ ಟಾಪ್ ಅಂಡ್ ವೇರಿಯಂಟ್ ಕೊಡ್ತೀನಿ ಸರ್. ಫಿಯಟ್ ಪುಂಟೋ, ಒಂದು ಸಿಂಗಲ್ ಓನರ್ ವೆಹಿಕಲ್ ನೋಡ್ತಾ ಇದ್ದೀರಾ? ಅದನ್ನು ಡೀಸೆಲ್ ಗಾಡಿ ನೋಡ್ತಾ ಇದ್ದೀರಾ ಸರ್? ಒಂದು 20 ಮೈಲೇಜ್ ಬರಬೇಕು, ಸಿಂಗಲ್ ಓನರ್ ಇರಬೇಕು, ಮಾಡಲ್ ಇರಬೇಕು. 2012 ಮಾಡಲ್ದು ಸಿಂಗಲ್ ಓನರ್ದು ಡೀಸೆಲ್, ಪೌಂಡ್ ಪೋಸ್ಟರಿಂಗ್ AC ಎಲ್ಲ ಇದೆ ಗಾಡಿನಲ್ಲಿ. ತುಂಬಾ ಕ್ಲಾಸ್ ಕಂಡೀಷನ್ ಅಲ್ಲಿ ಇದೆ, ಎಷ್ಟು ಕ್ಲಾಸ್ ಕಂಡೀಷನ್ ಅಲ್ಲಿ ಇರುವ ಗಾಡಿ. ನಿಮಿಷ್ಕರಿಗೆ ಡೈರೆಕ್ಟ್ ಆಗಿ ಬನ್ನಿ ಸರ್, ಅಲ್ಫಾಕಾಸ್ಗೆ ವಿಸಿಟ್ ಮಾಡಿ. 2012 ಮಾಡಲ್ ಡೀಸೆಲ್ ಗಾಡಿ, 56,000 ಕಿಲೋಮೀಟರ್ ಓಡಿರುವ ಗಾಡಿ. ಈ ಗಾಡಿ ನಿಮಿಷ್ಕರಿಗೆ ಡೈರೆಕ್ಟ್ ಆಗಿ ಸಿಂಗಲ್ ಓನರ್ ಡೀಸೆಲ್ ವೆಹಿಕಲ್, ರೆಡ್ ಕಲರ್ದು, ರೆಡ್ ಬ್ಯೂಟಿ ಚೆರಿ ರೆಡ್ ಗಾಡಿ. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ ಸರ್. ಮಾರ್ಕೆಟ್ ನಲ್ಲಿ 320, 330 ಇದೆ. ಡೈರೆಕ್ಟ್ ಆಗಿ ನಮ್ಮ ಹತ್ರ ಬನ್ನಿ. 230ಗೆ 7,30,000ಗೆ, 7,30,000ಗೆ ಕೊಡ್ಬಿಡ್ತೀನಿ ಸರ್. ಅದು ಸಿಂಗಲ್ ಓನರ್ ಸರ್. ಗಾಡಿ ನೋಡಿ ಸರ್, ಸ್ಕೋಡಾ ಫ್ಯಾಬಿಯಾ ತಗೊಂಡ್ ಬಂದಿದ್ದೀನಿ. ಯಾವ್ದು ಹೇಳಿ? ಫ್ಯಾಬಿಯಾ 2011 ಮಾಡಲ್ದು ಫ್ಯಾಬಿಯಾ ಗಾಡಿ. ತುಂಬಾ ಕ್ಲಾಸ್ ಕಂಡೀಷನ್ ಅಲ್ಲಿ ಇದೆ,
ವಿತ್ 4.0 ಪವರ್ ಸ್ಟೇರಿಂಗ್, AC, ಹೇರ್ ಬ್ಯಾಗ್, ABS ಎಲ್ಲ ಬರುತ್ತೆ. ಗಾಡಿನಲ್ಲಿ ತುಂಬಾ ಕ್ಲಾಸ್ ಕಂಡೀಷನ್ ಅಲ್ಲಿ ಇರುವ ಗಾಡಿ. ಈ ಗಾಡಿ ನಿಮಿಷ್ಕರಿಗೆ ಡೈರೆಕ್ಟ್ ಆಗಿ ಅಲ್ಫಾ ಕಾರ್ಗೆ ವಿಸಿಟ್ ಮಾಡಿ ಸರ್. 11 ಮಾಡಲ್ದು ಮಾರ್ಕೆಟ್ ನಲ್ಲಿ 3 ಲಕ್ಷದಿಂದ ಕಮ್ಮಿ ಇಲ್ಲ. 52,000 ಕಿಲೋಮೀಟರ್ ಓಡಿರುವ ಗಾಡಿ. ಈ ಗಾಡಿ ನಿಮಿಷ್ಕರಿಗೆ ಡೈರೆಕ್ಟ್ ಆಗಿ 2,20,000 ಕೊಡ್ತೀವಿ ಸರ್. ದೊಡ್ಡ ಗಾಡಿ ನೋಡ್ತಾ ಇದ್ದೀರಾ, ಚಿಕ್ಕ ಬಜೆಟ್ ನಲ್ಲಿ ದೊಡ್ಡ ಗಾಡಿ, ಅದನ್ನು 2016 ಮಾಡಲ್ದು ಇನ್ನೋವಾ ಡೀಸೆಲ್ ವೆಹಿಕಲ್. ಯಾವ್ದು ಹೇಳಿ, ಡೀಸೆಲ್ ವೆಹಿಕಲ್ 16 ಮಾಡಲ್ದು. ಮಾರ್ಕೆಟ್ ನಲ್ಲಿ ಯಾರು ಕೊಡೋದು ಸಾಧ್ಯನೇ ಇಲ್ಲ ಸರ್. ಮಾರ್ಕೆಟ್ ನಲ್ಲಿ ಕರ್ನಾಟಕ ವೆಹಿಕಲ್ ಎಲ್ಲ 4.0 ಪವರ್ ಸ್ಟೇರಿಂಗ್, AC, ಹೇರ್ ಬ್ಯಾಗ್, ABS ಎಲ್ಲ ಬರುವ ಗಾಡಿ, ಎಲ್ಲ ಫ್ಯೂಚರ್ ಇರುವ ಗಾಡಿ. ಮಾರ್ಕೆಟ್ ನಲ್ಲಿ 14-15 lakhs ಇಂದ ಕಮ್ಮಿ ಇಲ್ಲ. ಡೈರೆಕ್ಟ್ 9 ಲಕ್ಷಗೆ 9 lakhs ಕೊಡ್ತೀವಿ ಸರ್. ಇದು ಕೂಡ ಲೋನ್ ಆಗುತ್ತಲ್ಲ ಸರ್? 100% ಆಗುತ್ತೆ ಸರ್. ರೆನಾಲ್ಟ್ ಲಾಡ್ಜಿ ತಗೊಂಡ್ ಬಂದಿದ್ದೀನಿ. ಯಾವ ಮಾಡೆಲ್ ಹೇಳಿ, ಅದನ್ನು 2016 ಮಾಡಲ್ದು ರೆನಾಲ್ಟ್ ಲಾಡ್ಜಿ. ಎಲ್ಲ ಇದರಲ್ಲಿ 4.0 ಪವರ್ ಸ್ಟೇರಿಂಗ್, AC ಎಲ್ಲ ಬರುತ್ತೆ. ಒಂದು ಇಟ್ಟಿಗೆ ತಗೊಳ್ಳೋ ಜಾಗನಲ್ಲಿ ಇದು ತಗೊಂಡ್ಬೋದು. ಎಲ್ಲ ಫುಲ್ಲಿ ಲೋಡೆಡ್ ವೆಹಿಕಲ್. ಗಾಡಿ ತುಂಬಾ ಕ್ಲಾಸ್ ಕಂಡೀಷನ್ ಇದೆ. 20+ ಮೈಲೇಜ್ ಬರುವ ಗಾಡಿ. ಈ ಗಾಡಿ ನಿಮಿಷ್ಕರಿಗೆ ಡೈರೆಕ್ಟ್ ಆಗಿ ಎಷ್ಗೆ ಕೊಡ್ಬಿಡ್ತೀನಿ ಹೇಳಿ, ಬರೀ 4.5 ಲಕ್ಷ ಕೊಡ್ತೀನಿ ಸರ್. ನಮ್ಮ ವೀಕ್ಷಕರಿಗೆ ನೆಕ್ಸ್ಟ್ ಯಾವ ಕಾರ್ ತೋರಿಸ್ತಿದ್ದೀರಾ ಸರ್? ಸರ್ ಡಸ್ಟರ್ ತೋರಿಸ್ತೀನಿ ಸರ್. ಯಾವ್ದು ಹೇಳಿ, ಡಸ್ಟರ್. ಅದನ್ನು ಆಟೋಮೆಟಿಕ್ ವೆಹಿಕಲ್. ಈ ಗಾಡಿ ನಿಮಿಷ್ಕರಿಗೆ ಅದನ್ನು ನ್ಯೂ ಶಬ್ದು, ಹೊಸ ಶಬ್ದು ಆಟೋಮೆಟಿಕ್ ವೆಹಿಕಲ್ ಡಸ್ಟರ್. ಎಷ್ಟು ಕ್ಲಾಸ್ ಕಂಡೀಷನ್ ಅಲ್ಲಿ ಇರುವಾಗ ಡಸ್ಟರ್ ನಿಮಿಷ್ಕರಿಗೆ ಡೈರೆಕ್ಟ್ ಆಗಿ ಎಷ್ಗೆ ಕೊಡ್ಬಿಡ್ತೀನಿ ಹೇಳಿ, ಮಾರ್ಕೆಟ್ ನಲ್ಲಿ 6.5 ಲಕ್ಷದಿಂದ ಕಮ್ಮಿ ಇಲ್ಲ. 5.5 ಲಕ್ಷ ಕೊಡ್ತೀನಿ ಸರ್. ನೆಕ್ಸ್ಟ್ ಯಾವ ತೋರಿಸ್ತಿದ್ದೀರಾ ಸರ್? ಸರ್ XUV 500 ಸರ್. XUV 500 W10 ಇದು. ಯಾವ್ದು ಹೇಳಿ, W10 8 ಹೇರ್ ಬ್ಯಾಗ್ ಬರುತ್ತೆ ಸರ್. ಇದರಲ್ಲಿ ಎಲ್ಲ 8 ಹೇರ್ ಬ್ಯಾಗ್ ಬರುತ್ತೆ. 4.0 ಪವರ್ ಸ್ಟೇರಿಂಗ್, AC, ಹೇರ್ ಬ್ಯಾಗ್, ABS, ಮ್ಯಾಗ್ವಿಲ್, ಲೆದರ್ ಸೀಟ್, ಡಿಫ್ ಸ್ಟೇರಿಂಗ್ ಅಂದ್ಬಿಟ್ಟು ಎಲ್ಲ ಇದೆ ಗಾಡಿನಲ್ಲಿ. ಎಲ್ಲ ಫ್ಯೂಚರ್ ಇರುವ ಗಾಡಿ, ಎಲ್ಲ ಇರುವ ಗಾಡಿ. ನಿಮ್ಗೆ 15 ಮಾಡಲ್ದು ಬರೀ ಎಷ್ಗೆ ಕೊಟ್ಬಿಡ್ತೀನಿ ಹೇಳಿ, 9.5 ಲಕ್ಷಕ್ಕೆ 9,50,000ಗೆ ಸನ್ ರೂಫ್ ಇರುವ ಗಾಡಿ. W10 8 ಹೇರ್ ಬ್ಯಾಗ್ ಇರುವ ಗಾಡಿ, 15 ಮಾಡಲ್, ತುಂಬಾ ಕ್ಲಾಸ್ ಕಂಡೀಷನ್ ಅಲ್ಲಿ ಇದೆ. 80,000 ರೆಕಾರ್ಡೆಡ್ ಓಡಿದೆ ಸರ್. ಈ ಗಾಡಿ ನಿಮಿಷ್ಕರಿಗೆ ಮಾರ್ಕೆಟ್ ನಲ್ಲಿ ಯಾರು ಕೊಡಲ್ಲ ಈ ಪ್ರೈಸ್ಗೆ. ಅಲ್ಫಾಗಾರ್ಗೆ ವಿಸಿಟ್ ಮಾಡಿ, ಬರೀ 9.5 ಲಕ್ಷ ಕೊಡ್ತೀವಿ ಸರ್. ಸರ್ ಈ ಸ್ಕಾರ್ಪಿಯೋ ಬಗ್ಗೆ ಹೇಳಿ ಸರ್. ಸರ್ ಸ್ಕಾರ್ಪಿಯೋ ಒಂದು ದೊಡ್ಡ ಗಾಡಿ ನೋಡ್ತಾ ಇದ್ದೀರಾ, ಚಿಕ್ಕ ಬಜೆಟ್ ನಲ್ಲಿ. ಎಲ್ಲ ಫ್ಯೂಚರ್ ಇರುವ ಗಾಡಿ, ಎಲ್ಲ 4.0 ಪವರ್ ಸ್ಟೇರಿಂಗ್, AC ಎಲ್ಲ ಇರುವ ಗಾಡಿ. ಗಾಡಿ ತುಂಬಾ ಕ್ಲಾಸ್ ಕಂಡೀಷನ್ ಅಲ್ಲಿ ಇದೆ. ವೈಟ್ ಕಲರ್ದು ಗಾಡಿ ನೋಡಿದ ತಕ್ಷಣ ಇಷ್ಟಪಡ್ಕೊಂತೀರಾ, ಅಷ್ಟು ಕ್ಲಾಸ್ ಕಂಡೀಷನ್ ಅಲ್ಲಿ ಇರುವ ವೈಟ್ ಕಲರ್ ಗಾಡಿ. ಈ ಗಾಡಿ ನಿಮಿಷ್ಕರಿಗೆ ಡೈರೆಕ್ಟ್ ಆಗಿ ಅಲ್ಫಾ ಕಾರ್ಸ್ಗೆ ಬನ್ನಿ. 5.5 ಲಕ್ಷ ಮಾರ್ಕೆಟ್ ನಲ್ಲಿ ಕಮ್ಮಿ ಇಲ್ಲ. 13 ಮಾಡಲ್ದು ಡೀಸೆಲ್ ಗಾಡಿ, ಅದನ್ನು 4.5 ಲಕ್ಷ ಕೊಡ್ತೀನಿ ಸರ್. ಸರ್ I10 ಇಂದ ಬೇಜಾರಾಗಿದ್ದೀರಾ, ಗ್ರ್ಯಾಂಡ್ I10 ಇಂದ ಬೇಜಾರಾಗ್ಬಿಟ್ಟಿದ್ದೀರಾ. ಗ್ರ್ಯಾಂಡ್ I10 ನ್ಯೂಯಾರ್ಕ್ ತಗೊಂಡ್ ಬಂದಿದ್ದೀನಿ. ಸಿಂಗಲ್ ಓನರ್ 30,000 ಓಡಿದೆ. ಎಷ್ಟು ಹೇಳಿದೆ ಹೇಳಿ, 30,000 ಓಡಿರುವ ಗಾಡಿ. ಸಿಂಗಲ್ ಓನರ್ ಆಟೋಮೆಟಿಕ್ ಟಾಪ್ ಅಂಡ್ ಸ್ಪೋರ್ಟ್ಸ್ ಎಡಿಷನ್, ಪುಷ್ ಬಟನ್ ಸ್ಟಾರ್ಟ್ ಸಮೇತ ಬರುತ್ತೆ. ಮಾರ್ಕೆಟ್ ನಲ್ಲಿ 7,25,000 ಕಮ್ಮಿ ಇಲ್ಲ. 725 ಇಂದ ನಮ್ಮ ಹತ್ರ ಬನ್ನಿ ಡೈರೆಕ್ಟ್ ಆಗಿ. 6,25,000ಗೆ ಗ್ರ್ಯಾಂಡ್ I10 ನ್ಯೂಯಾರ್ಕ್ 30,000 ಓಡಿರೋ ಗಾಡಿ, ಅದನ್ನು ಆಟೋಮೆಟಿಕ್ ವೆಹಿಕಲ್ ಕೊಟ್ಬಿಡ್ತೀನಿ ಸರ್. ಸೆಲ್ಯೂರಿಯಾ ಇದೆ, ಯಾವ ಮಾಡಲ್ ಸರ್? ಸರ್ ಇದು ಸೆಲ್ಯೂರಿಯಾ ಬಂದು 2015 ಮಾಡಲ್. ಯಾವ ಮಾಡಲ್ ಹೇಳಿ, 2015 ಮಾಡಲ್ ಡೀಸೆಲ್ ಗಾಡಿ. ಅದನ್ನು ಮ್ಯಾನ್ಯುಯಲ್ ವೆಹಿಕಲ್. 70,000 ಓಡಿದೆ ಸರ್ ಈ ಗಾಡಿ. ಡೀಸೆಲ್ ಗಾಡಿ, 25+ ಮೈಲೇಜ್ ಬರುವ ಗಾಡಿ. ಎಷ್ಗೆ ಕೊಟ್ಬಿಡ್ತೀನಿ ಹೇಳಿ, ಡೈರೆಕ್ಟ್ ಆಗಿ ಅಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡಿ ಸರ್. ಡೈರೆಕ್ಟ್ ಆಗಿ 3,50,000ಗೆ 3,50,000ಗೆ ಮಾರುತಿ ಸುಜುಕಿ ಸೆಲ್ಯೂರಿಯೋ, ಅದನ್ನು 15 ಮಾಡಲ್ ಕೊಡ್ತೀನಿ ಸರ್. ಸರ್ ರೆನಾಲ್ಟ್ ಡಸ್ಟರ್ ಆಟೋಮೆಟಿಕ್ ನೋಡ್ತಾ ಇದ್ದೀರಾ, ಒಂದು ಡೀಸೆಲ್ದು ಇದೆ, ಇದು ಪೆಟ್ರೋಲ್ದು. ನಿಮ್ಗೆ ಎರಡೂ ಇದೆ. ನಮ್ಮ ಹತ್ರ ಪೆಟ್ರೋಲ್ನು ಇದೆ, ಡೀಸೆಲ್ನು ಇದೆ. ಎರಡೂ ಚಾಯ್ಸ್ ಮಾಡ್ಬೋದು ಆರಾಮಾಗಿ. ನಿಮ್ಗೆ ಇದು 18 ಮಾಡಲ್ ನ್ಯೂ ಶೇಪ್ ವೆಹಿಕಲ್ ರೆನಾಲ್ಟ್ ಡಸ್ಟರ್. ಈ ಗಾಡಿ ನಿಮಿಷ್ಕರಿಗೆ ಡೈರೆಕ್ಟ್ ಆಗಿ ಅಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡಿ. ಮಾರ್ಕೆಟ್ ನಲ್ಲಿ 8 ಲಕ್ಷ ಇದೆ, ನಮ್ಗೆ 7 ಲಕ್ಷನೂ ಬೇಡ. ನಮ್ಗೆ ಡೈರೆಕ್ಟ್ ಆಗಿ 5,80,000ಗೆ 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 2018 ಮಾಡಲ್ದು, ಅದನ್ನು ಆಟೋಮೆಟಿಕ್ ಪೆಟ್ರೋಲ್ ವೇರಿಯಂಟ್ ಕೊಡ್ತೀನಿ ಸರ್. ಏನ್ ಸರ್ ಈ ಪ್ರೈಸ್ಗೆ ಮಾರ್ಕೆಟ್ ನ ಶೇಕ್ ಮಾಡ್ತಾ ಇದ್ದೀರಾ? 100% ಮಾರ್ಕೆಟ್ ಶೇಕ್ ಆಗುತ್ತೆ. ಆ ಪ್ರೈಸಿಂಗ್ ಕೊಡ್ತಾ ಇದ್ದೀನಿ ಸರ್. ಹುಂಡೈ ಕ್ರೇಟಾ ನೋಡ್ತಾ ಇದ್ದೀರಾ, ಯಾವ ಮಾಡೆಲ್ ಹೇಳಿ, 18 ಮಾಡಲ್ದು 18 ಕ್ರೇಟಾ ನ್ಯೂ ಶೇಪ್ ಕ್ರೇಟಾ ಸರ್. ಇದು ಬ್ಲ್ಯಾಕ್ ಎಡಿಷನ್, ಬ್ಲ್ಯಾಕ್ ಕಲರ್ದು. ನಮ್ಮ ಹತ್ರ ಒಂದು ವೈಟ್ ಇತ್ತು, ಸೇಲ್ ಇತ್ತು. ಬಹಳ ಜನ ಕೇಳ್ತಾ ಇದ್ರು ನನಗೆ, ಸರ್ ಬ್ಲ್ಯಾಕ್ ತರಿಸಿ ಅಂತ. ಆ ಕಾರಣಕ್ಕೆ ಬ್ಲ್ಯಾಕ್ ತರಿಸಿದ್ದೀನಿ. ಗಾಡಿ ತುಂಬಾ ಕ್ಲಾಸ್ ಕಂಡೀಷನ್ ಅಲ್ಲಿ ಇದೆ. ಎಲ್ಲ ಫ್ಯೂಚರ್ಸ್ ಸಮೇತ 4.0 ಪವರ್ ಸ್ಟೇರಿಂಗ್, AC, ಹೇರ್ ಬ್ಯಾಗ್, ABS, ಲೆದರ್ ಸೀಟ್, ಡಿಫ್ ಸ್ಟೇರಿಂಗ್ ಅಂದ್ಬಿಟ್ಟು ಎಲ್ಲ ಫ್ಯೂಚರ್, ಆಟೋ ಕ್ಲೋಸರ್, ಮಿರರ್ ಇಂಡಿಕೇಟರ್ಸ್ ಎಲ್ಲ ಫ್ಯೂಚರ್ಸ್ ಸಮೇತ. 2018 ಮಾಡಲ್ದು. ಯಾವ ಮಾಡಲ್ದು ಹೇಳಿ, 2018 ಮಾಡಲ್ದು ಕ್ರೇಟಾ. ಎಷ್ಗೆ ಕೊಟ್ಬಿಡ್ತೀನಿ, 9 ಲಕ್ಷ ತಿಳ್ಕೊಂಡಿದ್ದೀರಾ. 8 ಲಕ್ಷನೂ ಬೇಡ, 790 ಬೇಡ, 60 ಬೇಡ, 7,50,000ಗೆ 7,50,000ಗೆ ಬರೀ ಕ್ರೇಟಾ ಕೊಡ್ತೀವಿ ಸರ್. ಸರ್ ಒನ್ ಆಫ್ ಫ್ಲೂಟಿಕ್ ನೋಡ್ತಾ ಇದ್ದೀರಾ, ನ್ಯೂ ಶೇಪ್ದು ಗಾಡಿ. ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. 15 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್, ನ್ಯೂ ಶೇಪ್ದು. ಅದನ್ನು ಎಲ್ಲ ಕ್ಲಾಸ್ ಕಂಡೀಷನ್ ಅಲ್ಲಿ ಇದೆ. ಎಲ್ಲ ಫ್ಯೂಚರ್ ಸಮೇತ ಬರುತ್ತೆ ನಿಮ್ಗೆ. ಹುಂಡೈ ವರ್ನಾ ನ್ಯೂ ಶೇಪ್ದು. ಈ ಗಾಡಿ ನಿಮಿಷ್ಕರಿಗೆ ಮಾರ್ಕೆಟ್ ನಲ್ಲಿ ಕಮ್ಮಿ ಅಂದ್ರೂ 6 ಲಕ್ಷ ಇದೆ, 5.5 ಲಕ್ಷ ಕೊಡ್ತೀನಿ ಸರ್. 5,50,000ಗೆ ಈ ಗಾಡಿ ಕೊಡ್ತೀನಿ ಸರ್. ಸರ್ ನೆಕ್ಸ್ಟ್ ಯಾವ ಕಾರ್ ಸರ್? ಸರ್? ಎಕ್ಸೆಂಟ್ ನಲ್ಲಿ ಪೆಟ್ರೋಲ್ ಗಾಡಿ ತುಂಬಾ ನೋಡಿದ್ದೀರಾ. ನಾನು ಡೀಸೆಲ್ ಗಾಡಿ ತಗೊಂಡ್ ಬಂದಿದ್ದೀನಿ ಸರ್.
ಡೀಸೆಲ್ ಗಾಡಿ ತುಂಬಾ ಕ್ಲಾಸ್ ಕಂಡೀಷನ್ ಅಲ್ಲಿ ಇದೆ. ಇಷ್ಟು ಕ್ಲಾಸ್ ಕಂಡೀಷನ್ ಅಲ್ಲಿ ಇರುವ ಡೀಸೆಲ್ ಗಾಡಿ ಸರ್ 20+ ಮೈಲೇಜ್ ಬರುವ ಗಾಡಿ, 20+ ಮೈಲೇಜ್ ಬರುತ್ತೆ. ಎಕ್ಸ್ಟೆಂಡ್ ನಲ್ಲಿ ಪೆಟ್ರೋಲ್ ವೇರಿಯಂಟ್ ಬಹಳ ಗಾಡಿ ಇದೆ. ಆ ಕಾರಣಕ್ಕೆ ಬರೀ ಡೀಸೆಲ್ ತಗೊಂಡ್ ಬನ್ನಿ ಅಂದ್ರೆ ಡೀಸೆಲ್ ತಗೊಂಡ್ ಬಂದಿದ್ದೀನಿ. ಈ ಗಾಡಿ ನಿಮ್ ಇಷ್ಟರಿಗೆ ಡೈರೆಕ್ಟ್ ಆಗಿ ಬನ್ನಿ, ಅಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡಿ. ಡೈರೆಕ್ಟ್ ಆಗಿ ಎಷ್ಗೆ ಕೊಡ್ಬಿಡ್ತೀನಿ ಹೇಳಿ, 3,80,000 ಕೊಡ್ತೀನಿ ಸರ್. 380 ಕೊಡ್ತೀನಿ ಸರ್. ಸರ್ ಮಾರುತಿ ಸುಜುಕಿ ಸಿಯಾಜ್ ZXi ಟಾಪ್ ಅಂಡ್ ಆಟೋಮೆಟಿಕ್ ವೆಹಿಕಲ್ ವೇರಿಯಂಟ್. ಈ ವೇರಿಯಂಟ್ ವೆಹಿಕಲ್ ನಿಮ್ ಇಷ್ಟರಿಗೆ ಡೈರೆಕ್ಟ್ ಆಗಿ 2017 ಮಾಡಲ್ದು ವೆಹಿಕಲ್. ಈ ಗಾಡಿ ನಿಮ್ ಇಷ್ಟರಿಗೆ ಡೈರೆಕ್ಟ್ ಆಗಿ ಅಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡಿ ಸರ್. ಈ ಗಾಡಿ 5.5 ಲಕ್ಷ ಕೊಡ್ತೀನಿ ಸರ್. ಸರ್ ಸ್ಕೋಡಾ ರ್ಯಾಪಿಡ್ ನೋಡ್ತಾ ಇದ್ದೀರಾ, ಅದನ್ನು ಆಟೋಮೆಟಿಕ್ ವೆಹಿಕಲ್ 16 ಮಾಡಲ್ದು. ಎಲ್ಲ ನಿಮ್ಗೆ ಫ್ಯೂಚರ್ ಸಮೇತ 4.0 ಸ್ಟೇರಿಂಗ್, AC, ಏರ್ ಬ್ಯಾಗ್, ABS, ಮ್ಯಾಗ್ವಿಲ್, ಲೆದರ್ ಸೀಟ್, ಪವರ್ ಸ್ಟೇರಿಂಗ್ ಅನ್ಕೊಟ್ಟು ಎಲ್ಲ ಫ್ಯೂಚರ್ ಇರುವ ಗಾಡಿ. ಅದನ್ನು ರ್ಯಾಪಿಡ್ ಸರ್ 16 ಮಾಡಲ್ದು. ಮಾರ್ಕೆಟ್ ನಲ್ಲಿ ಕಮ್ಮಿ ಅಂದ್ರೂ 6.5 ಲಕ್ಷ ಇದೆ. ನಮ್ಗೆ 5.5 ಲಕ್ಷನೂ ಬೇಡ, 5 ಲಕ್ಷನೂ ಬೇಡ, 4,75,000ಗೆ ಮಾರ್ಕೆಟ್ ನಲ್ಲಿ ಸಾಧ್ಯನೂ ಇಲ್ಲ, ಚಾನ್ಸ್ನೂ ಇಲ್ಲ ಸರ್ ಈ ಪ್ರೈಸಿಂಗ್. ನೆಕ್ಸ್ಟ್ ಯಾವ ಸರ್ ಕಾರ್ ಸರ್? ಫಿಯಟ್ ಪುಂಟೋ EVO ನೋಡ್ತಾ ಇದ್ದೀರಾ, 2016 ಮಾಡಲ್ದು ನ್ಯೂ ಶೇಪ್ದು ಗಾಡಿ. ಇಷ್ಟು ಕ್ಲಾಸ್ ಕಂಡೀಷನ್ ನಲ್ಲಿ ಇರುವ EVO. ಈ ಗಾಡಿ ನಿಮ್ಮಿಷ್ಕರಿಗೆ EVO ಎಷ್ಗೆ ಕೊಟ್ಬಿಡ್ತೀನಿ ಹೇಳಿ, ಇಷ್ಟು ಕ್ಲಾಸ್ ಕಂಡೀಷನ್ ಅಲ್ಲಿ ಇರುವ 16 ಮಾಡಲ್. ಅದನ್ನು ಯಾವ ಮಾಡಲ್ ಹೇಳಿ, 16 ಮಾಡಲ್ದು ಡೀಸೆಲ್ ಗಾಡಿ, 4.0 ಸ್ಟೇರಿಂಗ್, AC, ಏರ್ ಬ್ಯಾಗ್, ABS ಎಲ್ಲ ಇರುವ ಗಾಡಿ ಬರೀ 3 ಲಕ್ಷ ಕೊಡ್ತೀನಿ ಸರ್. ಕಂಡೀಷನ್ ನಲ್ಲಿ ಪೋಲೋ ನೋಡಿ ಸರ್, ಎಷ್ಟು ಕ್ಲಾಸ್ ಕಂಡೀಷನ್ ಅಲ್ಲಿ, ಎಷ್ಟು ಸೈಕ್ ಇದೆ, ಸ್ಪಾಯ್ಲರ್ ಇದೆ, ಎಕ್ಸ್ಟ್ರಾ ಫಿಟ್ಟಿಂಗ್ 1 ಲಕ್ಷ ರೂಪಾಯಿದು ಇದೆ, ಟಚ್ ಸ್ಕ್ರೀನ್ ಸಿಸ್ಟಮ್, ರೂಫ್ ಬ್ಲಾಕ್, ಮ್ಯಾಗ್ವಿಲ್ಸ್ ಬ್ಲಾಕ್. ಗಾಡಿ ನೋಡಿದ ತಕ್ಷಣ ಅಷ್ಟು ಇಷ್ಟ ಪಡ್ಕೊಂತೀರಾ, ಅಷ್ಟು ಕ್ಲಾಸ್ ಕಂಡೀಷನ್ ಅಲ್ಲಿ ಇರುವ ಗಾಡಿ. ಅದನ್ನು ಡೀಸೆಲ್ ಗಾಡಿ. ಯಾವ್ದು ಗಾಡಿ ಹೇಳಿ, ಡೀಸೆಲ್ ಗಾಡಿ. ಎಕ್ಸ್ಟ್ರಾ ಫಿಟ್ಟಿಂಗ್ 1 ಲಕ್ಷ ರೂಪಾಯಿದು ಇದೆ ಈ ಗಾಡಿ. ಇಷ್ಟು ಕ್ಲಾಸ್ ಕಂಡೀಷನ್ ಅಲ್ಲಿ ಇರುವ ಗಾಡಿ ಡೈರೆಕ್ಟ್ ಆಗಿ ಅಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡಿ. ಪೋಲೋ ಅಂದ್ರೆ ತುಂಬಾ ಸೈಕ್, ಮಾರ್ಕೆಟ್ ನಲ್ಲಿ ಹೆವಿ ಡಿಮ್ಯಾಂಡ್ ಇದೆ. 5,25,000ಗೆ ಸರ್, 525ಗೆ 6.5 ಕಮ್ಮಿ ಇಲ್ಲ, 5.25ಗೆ ಕೊಡ್ತೀನಿ. i20 ನೋಡ್ತಾ ಇದ್ದೀರಾ, ಅದನ್ನು 10 ಮಾಡಲ್ದು ಮ್ಯಾಗ್ನಾ. ಎಲ್ಲ ಫ್ಯೂಚರ್ ಬರುತ್ತೆ, 4.0 ಸ್ಟೇರಿಂಗ್, AC ಎಲ್ಲ ಬರುತ್ತೆ. ಗಾಡಿ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ, ಬ್ರ್ಯಾಂಡ್ ನ್ಯೂ ಟೈರ್ ಸಮೇತ. 68,000 ಕಿಲೋಮೀಟರ್ ಓಡಿರೋ ಪೆಟ್ರೋಲ್ ವೇರಿಯಂಟ್ ಗಾಡಿ, ತುಂಬಾ ಸೈಕ್ ಕಂಡೀಷನ್ ಅಲ್ಲಿ ಇರುವ 10 ಮಾಡಲ್ ಎಷ್ಗೆ ಕೊಡ್ಬಿಡ್ತೀನಿ ಹೇಳಿ. ಮಾರ್ಕೆಟ್ ನಲ್ಲಿ 3.5 ಕಮ್ಮಿ ಇಲ್ಲ, 7,80,000, 2,80,000 ಕೊಡ್ತೀನಿ ಸರ್. ಹೋಂಡಾ ಬ್ರಿಯೋ. ಯಾವ್ದು ಹೇಳಿ, ಹೋಂಡಾ ಬ್ರಿಯೋ 2015 ಮಾಡಲ್ದು, ತುಂಬಾ ಕ್ಲಾಸ್ ಕಂಡೀಷನ್ ಅಲ್ಲಿ ಇದೆ. 4.0 ಸ್ಟೇರಿಂಗ್, AC, ಏರ್ ಬ್ಯಾಗ್, ABS ಎಲ್ಲ ಇದೆ. ಗಾಡಿ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ ಸರ್. ಮಾರ್ಕೆಟ್ ನಲ್ಲಿ 4.5 ಲಕ್ಷದಿಂದ ಕಮ್ಮಿ ಇಲ್ಲ. ಡೈರೆಕ್ಟ್ ಆಗಿ ಅಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡಿ. 3,20,000ಗೆ 15 ಮಾಡಲ್ ಬ್ರಿಯೋ ಕೊಡ್ತೀನಿ ಸರ್. ಆಲ್ಟೋ ನೋಡ್ತಾ ಇದ್ದೀರಾ, 2010 ಮಾಡಲ್ದು, ಎಲ್ಲ 4.0 ಸ್ಟೇರಿಂಗ್ ಎಲ್ಲ ಬರುತ್ತೆ. ಗಾಡಿ ತುಂಬಾ ಕ್ಲಾಸ್ ಕಂಡೀಷನ್ ಅಲ್ಲಿ ಬರುತ್ತೆ. K ಸೀರೀಸ್ ಇಂಜಿನ್ ಬರೋದು ಈ ಗಾಡಿ. ನಿಮ್ಮಿಷ್ಕರಿಗೆ ಡೈರೆಕ್ಟ್ ಆಗಿ 2.5 ಕಮ್ಮಿ 170ಗೆ ಸರ್. ನಮ್ಮ ಹತ್ರ ಎಳ್ಳೆಳ್ಳು ಈಕೋ ಸ್ಪೋರ್ಟ್ಸ್ ಇದೆ, ಒಂದು ಮ್ಯಾನುವಲ್ ಇದೆ, ಇಲ್ಲಿ ತೋರಿಸಿ ಸರ್. ಆಟೋಮೆಟಿಕ್ ಒಂದಿದೆ. ಎಳ್ಳೆಳ್ಳು ಈಕೋ ಸ್ಪೋರ್ಟ್ಸ್ ಇದೆ, ಪಕ್ಕಾನೇ ಇದೆ. ಆಟೋಮೆಟಿಕ್, ಅದು ಆಟೋಮೆಟಿಕ್, ಇದು ಮ್ಯಾನ್ಯುಯಲ್. ಎಳ್ಳೆಳ್ಳು ಈಕೋ ಸ್ಪೋರ್ಟ್ಸ್ ಇದೆ, 2014 ಮಾಡಲ್ದು ಎರಡೂ ಈಕೋ ಸ್ಪೋರ್ಟ್ಸ್. ಇದು ಮ್ಯಾನ್ಯುಯಲ್, ಅದು ಆಟೋಮೆಟಿಕ್. ಮ್ಯಾನ್ಯುಯಲ್ ಇದು ಟೈಟಾನಿಯಂ, ಇದು ಟ್ರೆಂಡ್ ಲೈನ್. ಈ ಗಾಡಿ ನಿಮ್ಮಿಷ್ಕರಿಗೆ ಡೈರೆಕ್ಟ್ ಆಗಿ ಅಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡಿ. 4 ಲ್ಯಾಕ್ಸ್ಗೆ ಕೊಡ್ತೀನಿ. ಆ ಗಾಡಿ 4,25,000ಗೆ ಆಟೋಮೆಟಿಕ್ ಕೊಡ್ತೀನಿ. ಟೈಟಾನಿಯಂ ಎಲ್ಲ, ಏರ್ ಬ್ಯಾಗ್, ABS, ಮ್ಯಾಗ್ವಿಲ್, ಲೆದರ್ ಸೀಟ್, ಪವರ್ ಸ್ಟೇರಿಂಗ್ ಅನ್ಕೊಂಡು ಎಲ್ಲ ಇರುವ ಗಾಡಿ ಸರ್. ಹೋಂಡಾ ಸಿಟಿ ನೋಡ್ತಾ ಇದ್ದೀರಾ, ಅದು 9 ಮಾಡಲ್ ಟೈಪ್ 5 ನ್ಯೂ ಶೇಪ್ದು. ಇದು ಎಲ್ಲ ಗಾಡಿ ತುಂಬಾ ಕ್ಲಾಸ್ ಕಂಡೀಷನ್ ಅಲ್ಲಿ ಇದೆ. ಇಷ್ಟು ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇರುವ ಗಾಡಿ. ಈ ಗಾಡಿ 2009 ಮಾಡಲ್ ನ್ಯೂ ಶೇಪ್ ವೆಹಿಕಲ್. ಬನ್ನಿ ಸರ್, ಹೋಂಡಾ ಸಿಟಿ ಕೊಡ್ತೀನಿ. ಅದನ್ನು ಬರೀ 7,80,000, 3.5 ಲಕ್ಷದಿಂದ ಕಮ್ಮಿ ಇಲ್ಲ, 2.80ಗೆ 2,80,000ಗೆ ಹೋಂಡಾ ಸಿಟಿ ಕೊಡ್ತೀನಿ ಸರ್.